ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವ ಖರೀದಿ ಜಾಗದಲ್ಲಿ ನಾವು ಕಟ್ಟಿಸಿದ ಮಳಿಗೆಗಳನ್ನು ನಮ್ಮ ಮಾವನಾದ ಅಡ್ವೇಚರ್ ತಂದೆ ಕೃಷ್ಣಾಚಾರ್ ಜೋಶಿ ಇವರ ನಾವುಗಳು ಊರಲ್ಲಿ ಇಲ್ಲದೇ ಇದ್ದಾಗ ಬೇರೆಯವರಾದ ರಶೀದ್ ಖಾನ್ ತಂದೆ ಅಲಂ ಸಾಬ್ ಸೌದೇಗರ್ ಇವರಿಗೆ ಬಾಡಿಗೆ ಕೊಟ್ಟಿದ್ದು, ನಂತರದಲ್ಲಿ ಕೆಲವು ವರ್ಷಗಳಾದರೂ ನಾವು ಯಾವುದೇ ತಂಟಿ ತಕರಾರು ಮಾಡದೆ ಸುಮಾರು 2020ರಲ್ಲಿ ಬಾಡಿಗೆ ಕರಾರು ಮುಗಿದಿದ್ದರೂ ಸಹ ಜಾಗವನ್ನು ಖಾಲಿ ಮಾಡದೆ ನಮ್ಮ ಮಾವನಾದ ಅಡ್ವೇಚರ್ ತಂದೆ ಕೃಷ್ಣಾಚಾರ್ ಜೋಶಿ ಇವರ ಮೇಲೆ ಮತ್ತು ನಮ್ಮ ತಂದೆಯಾದ ವೆಂಕಟರಾವ್ ಇವರ ಮೇಲೆ ಅಲ್ಲಿ ಯಾವುದೇ ಬಾಡಿಗೆಯನ್ನು ಕೊಡದೆ ಮಳೆಗೆ ಖಾಲಿ ಮಾಡದೆ ರೌಡಿಗಳನ್ನು ತನ್ನ ಹೋಟೆಲ್ನಲ್ಲಿ ಇಟ್ಟುಕೊಂಡು ನಮ್ಮನ್ನು ಎದುರಿಸಿ ಜೀವ ಬೆದರಿಕೆಯನ್ನು ಹಾಕುತ್ತಿದ್ದಾರೆ. ನಮ್ಮ ಮಾವನ ತಲೆ ಮಾನಸಿಕ ಸ್ಥಿತಿ ಸರಿ ಇಲ್ಲದ ಕಾರಣ ಇದನ್ನು ಇವರುಗಳು ತಮ್ಮ ಅವಶ್ಯಕತೆಗೆ ಬಳಸಿಕೊಂಡು ನಮ್ಮ ಮೇಲೆ ಈ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಎಂದು ಕೂಡಲೇ ನಮ್ಮ ಮನೆ ಮತ್ತು ನಮ್ಮ ಮಳಿಗೆ ಬಾಡಿಗೆ ಹಾಗೂ ಇಲ್ಲದಿದ್ದರೆ ನಮ್ಮ ಸ್ವಂತ ಮಳಿಗೆಯನ್ನು ಬಿಡಬೇಕು. ಕೊಪ್ಪಳ ಮತ್ತು ಕುಷ್ಟಗಿ ಪೊಲೀಸ್ ಸ್ಟೇಷನ್ಗೆ ಅಲೆದಾಡಿದರೂ ಸಹ ಯಾವುದೇ ರೀತಿ ನಮಗೆ ನ್ಯಾಯ ಸಿಗುತ್ತಿದ್ದಿಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗಳು ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ರಾಜುರಾವ್ ಕುಲಕರ್ಣಿ ಅವರು ನಮ್ಮ ATVಯೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯರು ಅನ್ಯಾಯಕ್ಕೆ ಒಳಗಾದ ಅಮಾಯಕರುಗಳಿಗೆ ಸರ್ಕಾರ ನ್ಯಾಯವನ್ನು ಒದಗಿಸಿಕೊಡಲಿ ಎನ್ನುವುದು ನಮ್ಮಯ ಆಶಯವಾಗಿದೆ. ನಮಸ್ಕಾರ. ನಾವು ಕೊಪ್ಪಳ ಡಿಸ್ಟ್ರಿಕ್ಟು ಕುಷ್ಟಗಿ ಗ್ರಾಮವಾಸಿಯವರು. ನಾವು ಪೊಲೀಸ್ ಸ್ಟೇಷನ್ ಅಪೋಸಿಟ್ ಇದೆ ನಮ್ಮ ನಿವಾಸ. ಪೊಲೀಸ್ ಸ್ಟೇಷನ್ ಅಪೋಸಿಟ್ ಇರುವಂಥ ಜಾಗ 1 ಎಕರೆ 36 ಗುಂಟೆ, ಅದು ನಮಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಹೋಟ್ಲಿದೆ. 2 ಗುಂಟೆ ಒಳಗಡೆ ನಾವು ಖರೀದಿ ಮಾಡಿದ್ವಿ. 99ನಲ್ಲಿ ನಮ್ಮ ಫಾದರು ಖರೀದಿ ಮಾಡಿದ್ದು. ಆ 2 ಗುಂಟೆಯಲ್ಲಿ ನಮ್ಮದು ಹೋಟ್ಲು 3 ಹೋಟ್ಲಿದೆ. ಅದರಲ್ಲಿ 2 ಹೋಟ್ಲು ನಮಗೆ ಬಾಡಿಗೆ ಬರ್ತಾ ಇಲ್ಲ. ಅದರಲ್ಲಿ ಸೌದಾಗರ ರಶೀದ್ ಖಾನು ಮತ್ತು ಉಮರು ಅಂತ ಅವರಿದ್ದಾರೆ. 2014 ಅಡ್ವೇಚರ್ ನಮ್ಮ ಮಾವ ಬಾಡಿಗೆ ಕೊಟ್ಟರು. ನಮ್ಮ ಅಮ್ಮ ಅದನ್ನು ವಿರೋಧ ಮಾಡಿದರು. ಬಾಡಿಗೆ ಕೊಡಬೇಡ ಅಂತ ಹೇಳಿ ಎಷ್ಟೆಲ್ಲ ವಿರೋಧ ಮಾಡಿದರು. ಅದಕ್ಕೆ 2014ರಲ್ಲಿ ಅಗ್ರಿಮೆಂಟ್ಗೆ ನಮ್ಮ ಅಮ್ಮನ ಸೈನೆಲ್ಲ ಮಾಡಿಸಿ ಅವರು ಬಾಡಿಗೆ ತೊಗೊಂಡ್ರು. 2014ರಿಂದ 2022ವರೆಗೂ ನಮ್ಮ ಮಾವನೇ ಬಾಡಿಗೆ ತಿಂದಿದ್ದು. ನಮ್ಮ ಅಮ್ಮವ್ರು ತೀರ್ಕೊಂಡ್ಮೇಲೆ ನಮಗೆ ಬೇಕು ಅಂತ ನಾವು ಇದು ಮಾಡಿದಾಗ ಅಪೋಸ್ ಮಾಡಿದಾಗ 2022ರಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಬಾಡಿಗೆ ಕೊಟ್ಟೇ ಇಲ್ಲ. ಒಟ್ಟು 34 ತಿಂಗಳು 20,000 ರೂಪಾಯಿ ನಂಗೆ ಕೊಟ್ಟಿಲ್ಲ. ಆಮೇಲೆ 22 ಆದಮೇಲೆ ಮತ್ತು 24ರಲ್ಲಿ ನಾವು ಗಲಾಟೆ ಮಾಡಿ ಕನಕೂರಪ್ಪ ಅಂತ ಇದ್ದಾರೆ. ಕನಕೂರಪ್ಪ ಅವರೆಲ್ಲ ಗಲಾಟೆ ಮಾಡಿ ಅವ್ರೇನು ಮಾಡ್ರು, ಒಂದು ಅಗ್ರಿಮೆಂಟ್ ಮಾಡಿಸ್ಕೊಟ್ರು ನನಗೆ. ಈಗ ಹಳೇದು ಬಿಡ್ರಿ ರಾಯ್ರೆ, ಈಗೇನಿದೆ ಪ್ರೆಸೆಂಟು ಅದನ್ನು ಬಾಡಿಗೆ ತಿಂಗಳು 10,000 ರೂಪಾಯಿ ಬಾಡಿಗೆ ಕೊಡ್ತಾರೆ ಅವರು ಅಂತ 2024ರಲ್ಲಿ ಹೇಳಿದರು. ಅದ್ರ ಪ್ರಕಾರ ಅವನು ಬಾಡಿಗೆನೂ ಕೊಡಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ರಾತ್ರಿ ಕನಕೂರಪ್ಪ ಅವ್ರು ಬಂದು ಎಲ್ಲ ಸೇರಿ ಬೀಗ ಹಾಕ್ತಿದ್ವಿ. ಇವನೇನು ಮಾಡಿದ, ರಾತ್ರಿ ಉಮರು, ರಶೀದ್ ಖಾನು ಅವರು ಮನೆಯವರು ಮತ್ತು ಅವರು ಅತ್ತಿ ಒಂದು 4 ಜನ, ಒಟ್ಟು ಟೋಟಲ್ 10 ಜನ ರಾತ್ರಿ 12 ಗಂಟೆಗೆ ಬಂದು ಬೀಗ ಎಲ್ಲ ಹೊಡೆದು ಅದರದ್ದು ವೀಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲ ನನ್ನ ಹತ್ರಕ್ಕಿದೆ ಸಾಕ್ಷಿ. ಅವು ಬೀಗ ಎಲ್ಲ ಮುರಿದ ಮೇಲೆ ಕನಕೂರಪ್ಪ ಅವ್ರಿಗೆ ಹೇಳಿದಾಗ ಅವರು ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಇದು ಮಾಡಿಕೊಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಇಲ್ಲಿವರೆಗೂ ಯಾವುದೇ ರೀತಿಯಾದ ಅನುಕೂಲ ಆಗಿಲ್ಲ. SP ಸಾಹೇಬ್ರಿಗೂ ಕೊಪ್ಪಳಕ್ಕೆ ಹೋಗಿ ಅಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿವರೆಗೂ ಯಾವುದೇ ರೀತಿಯಾದ ಹಿಂಬಾರ ಆಗಲಿ ಇಲ್ಲಿವರೆಗೂ ಅವ್ನು ಕರ್ಸೇ ಇಲ್ಲ. ಆಮೇಲೆ ಮತ್ತೇನೋ ಪ್ರಾಧಿಕಾರಕ್ಕೆ ಒಂದು ಕೊಟ್ಟರು, ಬೆಂಗಳೂರು ಪ್ರಾಧಿಕಾರಕ್ಕೆ ಒಂದು, ಈ ರೀತಿ ನಮ್ಗೆ ಅನ್ಯಾಯ ಆಗಿದೆ, ಬಾಡಿಗೆ ಕೊಡ್ತಾ ಇಲ್ಲ, ಒಟ್ಟು 9,40,000 ರೂಪಾಯಿ ಬಾಡಿಗೆ ಬರಬೇಕು ಇಲ್ಲಿವರೆಗೂ ಅಂತ. ಅವ್ರು ಪ್ರಾಧಿಕಾರಕ್ಕೆ ಕೊಟ್ಟಾಗ ಅವ್ರು ಕರೆಸಿ ಅವ್ರೇನು ಮಾಡೋಕೆ ಕರೆಸಿದ ಮೇಲೆ ಹೊಸ ಸಾಹೇಬ್ರು ಬಂದರು. ಕರೆಸಿದ ಮೇಲೆ CPI ಸಾಹೇಬ್ರೆ ಡಾಕ್ಯುಮೆಂಟ್ಸ್ ತರ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಅವನು ಬಂದೇ ಇಲ್ಲ. ಬರದಿರೋ ಕಾರಣದಕ್ಕೆ ನಾವು ಹೆಚ್ಚಿಗೆ ಇದು ಫೋರ್ಸಬಲ್ ಮಾಡೋಕ್ಕಾಗೋದಿಲ್ಲ. ಇದು ಆಗುತ್ತೆ, ನೀವು ಯಾವುದಾದ್ರು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಇದು ಮಾಡಿರಿ ಅಂತ CPI ಸಾಹೇಬರು ತಮ್ಗೆ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಮಾಡಿ ಒಂದು ಹಿಂಬಾರ ಕೊಟ್ಟರು. ಈ ಕಾರಣಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತದೆ. ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. 9,40,000 ರೂಪಾಯಿ ಇವ್ರದ್ದು ಏನಾದರೂ ಆಗಿದ್ರೆ ಬಿಡ್ತಿದ್ರು ಇವರು. ನಾವು ಕೇಳೋಕೆ ಹೋಗಿದ್ದಕ್ಕೆ ನಮಗೆ ಚಪ್ಪಲಿ ತೊಗೊಂಡೆಲ್ಲ ಹೊಡೆಯೋಕ್ಕೆ ಬಂದಿದ್ದೇನೆ. ಉಮರು ಮತ್ತು ರಶೀದ್ ಖಾನ್ ಕೆಲವರು ಟೋಟಲ್ 8 ಅಂಗಡಿ ಬಾಡಿಗೆನೇ ಬರೋದೇ ಇರ್ತೀವ್ರಿ ಅನ್ನೋದು 2 ತಿಂಗಳಿದ್ದು ಬಿಡೋದು. ಆಮೇಲೆ ಮತ್ತೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹೊಡೆಯೋದು ಮಾಡಿದ್ವಿ. ಹೊಸದಾಗಿ SLV ಹೋಟ್ಲ್ ಅನ್ನೋರು ನಮ್ಮ ಮಾವಂಗೇನೋ ಹೊಡೆದಿದ್ದಾರೆ ಇವ್ರು ಬಾಡಿಗೆ ಕೇಳೋಕೆ ಹೋಗಿದ್ದಕ್ಕೆ. ಅದಕ್ಕೆ ಇಲ್ಲಿವರೆಗೂ ಅದೇನೊಂದು ಆ್ಯಕ್ಷನ್ ತೊಗೊಂಡಿದ್ದಾರೇನೋ ಅದು ಗೊತ್ತೇ ಆಗಿಲ್ಲ ನನಗೆ. ಮುಂದೆ ಏನು ಮಾಡ್ತಾರೆ? ಮುಂದೆ ಈಗ ನೋಡಿದೆ ಅವ್ನು ಕೇಳ್ತೀವಿ ಇನ್ನೊಂದು ಸತಿ, ಅವನಾಗೇನು ಮಾಡಲಿ ನಮ್ಮ ಪ್ರೇಯ ಸ್ವಲ್ಪ ಮೆಂಟಲಿ ನಮ್ಮ ಮಾವ ಸರಿಯಿಲ್ಲ. ಹಂಗಾಗಿ ಇವರೆಲ್ಲ ಅದನ್ನು ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಎಲ್ಲರೂ. ಮೊನ್ನೆ ಕೋರ್ಟಲ್ಲಿ ಸಹಿತ ನಮ್ಮ ಮಾವ ಗಲಾಟೆ ಮಾಡ್ಕೊಂಡು ಬಂದಿದ್ದಾನೆ, ಜಡ್ಜ್ ಮುಂದೆನೇ ಗಲಾಟೆ ಮಾಡ್ಕೊಂಡು ಬಂದಿದ್ದಾನೆ. ಮೆಂಟಲಿ ಸರಿ ಇಲ್ಲ, ಅದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ನಾನು ಹೇಳೋಕೆ ಹೋದರೆ ಯಾರೂ ನಮ್ಮ ಮಾತು ಕೇಳೋದೇ ಇಲ್ಲ. ನಿಮ್ಮದೇನಿದೆ ರೀ, ನಿಮ್ಮದೇನೂ ಇಲ್ಲ ಅಂತ ಪ್ರತಿಯೊಬ್ಬರು ಸಹಿತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಹೊಡೆಯೋಕ್ಕೆ ಬರೋದು ಎಲ್ಲ ಮಾಡ್ತಾರೆ.